ನಮಸ್ಕಾರ ನನ್ನ ಮಿತ್ರರಿಗೆ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಕಥೆಗಳನ್ನು ಬರೆಯಲು ತುಂಬಾ ಶ್ರಮ ಪಡುತ್ತಿದ್ದೇನೆ. ಈ ನನ್ನ ಶ್ರಮಕ್ಕೆ ನೀವು ಒಂದು ಲೈಕ್ ನೀಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ತಕ್ಕ ಬೆಲೆ ನೀಡಿದಂತಾಗುತ್ತದೆ. ನನ್ನ ಈ ಚಾನಲ್ ಬೆಳೆಸೋದ್ರಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯವಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಎಂದು ಬೇಡಿಕೊಳ್ಳುತ್ತೇನೆ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರೋ ಅವರಿಗೆಲ್ಲ ನನ್ನ ವಂದನೆಗಳು. ಕಥೆ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ರವಿ. ನನಗೆ 21 ವರ್ಷ. ನಾನು ಬೆಂಗಳೂರು ನಿವಾಸಿ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ಕಥೆ ನನ್ನ ತಾಯಿಯ ಕಥೆ. ನನ್ನ ತಾಯಿಯ ಹೆಸರು ರಾಧಾ. ಅವರ ವಯಸ್ಸು 44 ವರ್ಷ. ಇವಳನ್ನು ನೋಡಿದರೆ ನನ್ನ ತಾಯಿ ಎಂದು ಯಾರಿಗೂ ಅನಿಸುವುದಿಲ್ಲ. ಅವರನ್ನು ನೋಡಿ ಅವರ ವಯಸ್ಸನ್ನು ಊಹಿಸುವುದು ತುಂಬಾ ಕಷ್ಟ. ಇದಕ್ಕೆ 2 ಕಾರಣಗಳಿವೆ. ಮೊದಲ ಕಾರಣ, ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದರು. ಅದರಿಂದಾಗಿ ಅವರಿಗೆ ಬೇಗನೆ ಮಗುವಾಯಿತು. ಎರಡನೆಯ ಕಾರಣ, ನನ್ನ ತಾಯಿ ತನ್ನ ದೇಹವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅವಳು ತನ್ನ ವಯಸ್ಸಿಗಿಂತ 10 ವರ್ಷ ಚಿಕ್ಕವಳಂತೆ ಕಾಣುತ್ತಾಳೆ. ಅವಳ ಮೈಬಣ್ಣ ಹಾಲಿನಷ್ಟು ಬೆಳ್ಳಗಿದೆ. ನಾನು ನನ್ನ ತಾಯಿಯ ಯೌವನವನ್ನು ಹೊಗಳುವುದು ಮಾತ್ರವಲ್ಲ, ಅವಳನ್ನು ನೋಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಹುಚ್ಚನಾಗುತ್ತಾನೆ. ಮನೆಗೆ ಸಂಬಂಧಿಕರಾಗಲಿ ಬೇರೆ ಯಾರೇ ಗಂಡಸರು ಬಂದರೂ ಅಮ್ಮನನ್ನೇ ನೋಡುತ್ತಲೇ ಇರುವುದನ್ನು ನಾನು ಎಷ್ಟೋ ಸಲ ನೋಡಿದ್ದೇನೆ. ಎಲ್ಲರ ಕಣ್ಣುಗಳು ಅಮ್ಮನ ಮೈಮೇಲೆಯೇ ಇರುತ್ತಿದ್ದವು. ನನ್ನ ತಂದೆಗೆ ನನ್ನ ತಾಯಿಯ ಮಡಿಕೆಯಲ್ಲಿ ಸರಿಯಾಗಿ ಅಡುಗೆ ಮಾಡಲು ಬಾರದ ಕಾರಣ, ಅಥವಾ ಮಾಡುವಾಗ ಬೇಗನೆ ಉಕ್ಕಿಸುತ್ತಿದ್ದರಿಂದ ಅಮ್ಮನಿಗೆ ಸಿಟ್ಟು ಬಂದು ಬೈಯುತ್ತಿದ್ದರು. ಒಂದು ದಿನ ನಾನು ನನ್ನ ತಾಯಿಯನ್ನು ಕೇಳಿದೆ, ಅಪ್ಪನಿಗೆ ಸರಿಯಾಗಿ ಅಡುಗೆ ಮಾಡಲು ಬರದಿದ್ದರೆ ಏನಂತೆ, ನಾನು ಮಾಡುತ್ತೇನೆ. ನಾನು ಕಲಿಯಬೇಕಿದೆ, ಕಲಿಸಿಕೊಡು ಎಂದೆನು. ಅದನ್ನು ಕೇಳಿದ ನಂತರ ನನ್ನ ಅಮ್ಮನಿಗೆ ಕೋಪ ಬಂದಿತು. ಆ ದಿನ ಅಮ್ಮ ನನ್ನನ್ನು ಗದರಿಸಿದರು. ನಂತರ ಎಲ್ಲವೂ ಮಾಮೂಲು ಆಯ್ತು. ಬಹುಶಃ ಅವರಿಗೂ ಅನ್ನಿಸಿರಬೇಕು, ಮಡಿಕೆ ಎಷ್ಟು ದಿನ ಖಾಲಿ ಇಡೋದು, ಅಡುಗೆ ಮಾಡಲು ಕೊಡೋಣ. ಅಡುಗೆ ಮಾಡಲು ಮೊದಲು ಒಲೆಯನ್ನು ಹೇಗೆ ಊರಿಸಬೇಕೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆ ದಿನದಿಂದ ಅಮ್ಮ ನನ್ನ ಜೊತೆ ಸ್ನೇಹಿತೆಯಂತೆ ಇರತೊಡಗಿದರು. ಯಾವ ಕಲರ್ ಬಟ್ಟೆ ಹಾಕಿಕೊಳ್ಳಲಿ ಎಂದು ನನ್ನನ್ನು ಕೇಳಿ ಹಾಕಿಕೊಳ್ಳುತ್ತಿದ್ದರು. ಒಂದು ದಿನ ಇನ್ನೂ ಕೆಲವು ಬಟ್ಟೆಗಳನ್ನು ತರೋಣ ಎಂದು ಅಂಗಡಿಗೆ ಕರೆದುಕೊಂಡು ಹೋದಳು. ಒಳಗೆ ಹೋದಾಗ ಅಂಗಡಿಯವನು ಅಮ್ಮನ 2 ಲೋಟಗಳನ್ನು ದಿಟ್ಟಿಸುತ್ತಿರುವುದು ಕಂಡು ಬಂದಿತು. ಲೋಟಗಳಿಗೆ ಮತ್ತು ಮಡಿಕೆಗಾಗಿ 2 ತುಣುಕು ಬಟ್ಟೆಯ ಸೆಟ್ ತಗೊಂಡು ಟ್ರೈಲ್ ಮಾಡಲು ಹೋದಳು. ಸ್ವಲ್ಪ ಸಮಯದ ನಂತರ ಅವಳ ಬಳಿಗೆ ಕರೆದಳು. ಹೋಗಿ ನೋಡಿದಾಗ ಅಮ್ಮ ಆ 2 ತುಣುಕುಗಳನ್ನು ಹಾಕಿಕೊಂಡು ನಿಂತಿದ್ದರು. ಅವಳನ್ನು ನೋಡಿದ ನಂತರ ನನ್ನ ಕಣ್ಣುಗಳು ತೆರೆದುಕೊಂಡವು. ಆ ದಿನ ನಾನು ನನ್ನ ಅಮ್ಮನನ್ನು ಮೊದಲ ಬಾರಿಗೆ ಅಂತಹ ಸ್ಥಿತಿಯಲ್ಲಿ ನೋಡಿದೆ. ಅವಳನ್ನು ನೋಡಿ ನನ್ನ ಬಾಯಲ್ಲಿ ನೀರು ಬರತೊಡಗಿತು. ನನ್ನ ಹುಟ್ಟು ನೆಟ್ಟಗಾಯಿತು. ತನ್ನ ಮೈಮೇಲೆ ಅವುಗಳನ್ನು ಸರಿ ಮಾಡಿಕೊಳ್ಳುತ್ತಾ, ನಾನು ಹೇಗಿದ್ದೀನಿ ಎಂದು ಕೇಳುತ್ತಿದ್ದಳು. ನಿನಗೆ ಈ ಬಣ್ಣ ಇಷ್ಟವಾಯಿತೆ ಎಂದು ಕೇಳಿದಳು. ಆದರೆ ನಾನು ತದೇಕ ಚಿತ್ತದಿಂದ ಅವಳನ್ನೇ ನೋಡುತ್ತಿದ್ದೆ. ಆ ದಿನ ಅವಳ ಹಾಲು ಬಿಳಿ ದೇಹವನ್ನು ನೋಡಿದಾಗ, ಎಲ್ಲಾ ಗಂಡಸರು ಅವಳನ್ನು ಆ ದೃಷ್ಟಿಯಿಂದ ಏಕೆ ನೋಡುತ್ತಾರೆ ಎಂದು ನನಗೆ ತಿಳಿಯಿತು. ಅವಳ ಯೌವನವನ್ನು ನೋಡಿ ನನ್ನದು ನೆಗೆಯತೊಡಗಿತು. ಆದರೆ ಅವಳ ಗಮನ ಅವಳ ವಸ್ತ್ರದ ಮೇಲಿರುವ ಕಾರಣ ನನ್ನ ಪುರುಷನ ಉದ್ವೇಗವು ಅವಳಿಗೆ ಕಾಣಿಸಲಿಲ್ಲ. ಬಹಳ ಹೊತ್ತು ಅಮ್ಮನ ಕಡೆ ನೋಡಿದ ನಂತರ ನನ್ನ ಭ್ರಮೆಯನ್ನು ಮುರಿದು ಮತ್ತೆ ಕೇಳಿದರು, ಹೇ ರವಿ, ಎಲ್ಲಿ ಕಳೆದು ಹೋಗಿದೀಯಾ? ನಾನು ನಿನ್ನನ್ನೇ ಕೇಳುತ್ತಿದ್ದೇನೆ. ಈ ಸೆಟ್ ನನಗೆ ಹೇಗೆ ಕಾಣುತ್ತದೆ? ಅಮ್ಮ ಮತ್ತೆ ಕರೆದಾಗ ನಾನು ನನ್ನ ಪ್ರಜ್ಞೆಗೆ ಬಂದು ಹೇಳಿದೆ, ಚೆನ್ನಾಗಿವೆ, ನನಗೆ ಇಷ್ಟ ಆದವು ಎಂದೆನು. ಆದರೆ ಅದರ ನಂತರ ಏನಾಯಿತು ಎಂದು ನೋಡಿದ ನಂತರ ನನ್ನ ಮೈ ಬೆವರತೊಡಗಿತು. ಅಮ್ಮ ಹೇಳಿದರು, ಈಗ ಇಲ್ಲೇ ನಿಂತಿರು ಎಂದು ಹೇಳುತ್ತಾ ಅಮ್ಮ ಆ 2 ತುಣುಕುಗಳನ್ನು ತೆಗೆಯತೊಡಗಿದಳು. ಸ್ವಲ್ಪ ಸಮಯದಲ್ಲೇ ಅಮ್ಮನ ದೇಹ ನನ್ನ ಕಣ್ಣ ಮುಂದೆಯೇ ನಿರ್ವಸ್ತ್ರವಾಯಿತು. ಅಮ್ಮನ ಮಡಿಕೆ ನೋಡಿದ ಮೇಲೆ ನನ್ನ ಬಾಯಲ್ಲಿ ನೀರೂರಿತು. ಆದರೆ ಅದೇ ಸಮಯದಲ್ಲಿ ನನಗೆ ನಾಚಿಕೆಯಾಗಿ ನಾನು ನನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿದೆ. ನಂತರ ಅಮ್ಮ 2ನೇ ಸೆಟ್ಟನ್ನು ಧರಿಸಿದಾಗ ಇದು ಹೇಗೆ ಕಾಣುತ್ತದೆ ಎಂದು ಕೇಳಿದರು. ನಾನು ನೋಡಿದಾಗ ಅವಳ ಕೆಳಗಿನ ತಲೆಯ ಕೂದಲು ಆ ಸೆಟ್ ಮೇಲಿಂದ ಇಣುಕುತ್ತಿದ್ದವು. ನಾನು ಹೇಳಿದೆ, ಅಮ್ಮ, ಇದು ಸರಿಯಾಗಿ ಕಾಣುತ್ತಿಲ್ಲ. ಇದರಲ್ಲಿ ನಿಮ್ಮ ಕೆಳಗಿರುವ ಕೂದಲು ಕೂಡ ಇದ್ದಂತೆ ಗೋಚರಿಸುತ್ತದೆ. ಇದು ಕೂದಲಿನೊಂದಿಗೆ ಚೆನ್ನಾಗಿ ಕಾಣುವುದಿಲ್ಲ ಎಂದೆನು. ನಿಮ್ಮ ಆ ಕೂದಲು ಸ್ವಚ್ಛಗೊಳಿಸಿದರೆ ಚೆನ್ನಾಗಿ ಕಾಣುತ್ತೆ ಎಂದೆನು. ಆ ಕೂದಲನ್ನು ಹೇಗೆ ತೆಗೆಯುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಎಂದರು ಅಮ್ಮ. ಇದು 2 ರೀತಿಯಲ್ಲಿ ತೆಗೆಯಬಹುದು. ಒಂದು ರೇಜರ್ನಿಂದ,
ಇನ್ನೊಂದು ಕ್ರೀಮ್ನೊಂದಿಗೆ ತೆಗೆಯಬಹುದು ಎಂದೆನು. ನನಗೆ ಅದರ ಮೇಲೆ ರೇಜರ್ ಬಳಸಲು ಭಯವಾಗುತ್ತದೆ ಎಂದಳು. ನೀವು ರೇಜರ್ಗೆ ಹೆದರುತ್ತಿದ್ದರೆ ಕ್ರೀಮ್ ಬಳಸಿರಿ, ಇಲ್ಲೇ ಮಾರುಕಟ್ಟೆಯಲ್ಲೇ ಸಿಗುತ್ತದೆ ಎಂದೆನು. ನಂತರ ನಾವಿಬ್ಬರೂ ಆ ಸೆಟ್ ಬಟ್ಟೆ ಮತ್ತು ಕ್ರೀಮ್ ತೆಗೆದುಕೊಂಡು ಅಲ್ಲಿಂದ ಹೊರಟೆವು. ನಾವಿಬ್ಬರೂ ಮನೆಗೆ ಬಂದೆವು. ಆ ಸಮಯದಲ್ಲಿ ನಾನು ಮತ್ತು ಅಮ್ಮನನ್ನು ಹೊರತುಪಡಿಸಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಗೆ ಬಂದ ಕೂಡಲೇ ಅಮ್ಮ ಆ ಕ್ರೀಮ್ ತಗೊಂಡು ಬಾತ್ರೂಮ್ ಒಳಗೆ ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ಇದ್ದಕ್ಕಿದ್ದಂತೆ ಕಿರುಚಲು ಪ್ರಾರಂಭಿಸಿದಳು. ಅಮ್ಮ ಹೇಳಿದರು, ತುಂಬಾ ಉರಿತಾ ಇದೆ ರವಿ, ಏನಾದರೂ ಮಾಡು ಅಂದಳು. ಬಾಗಿಲು ತೆಗೆದರೆ ತಾನೇ ಸಹಾಯ ಮಾಡಲು ಆಗೋದು ಎಂದೆನು. ನನ್ನ ಕೋರಿಕೆಯ ಮೇರೆಗೆ ಬಾಗಿಲು ತೆರೆದರು. ಒಳಗೆ ಹೋದ ತಕ್ಷಣ ಅಮ್ಮ ಹೇಳಲು ಪ್ರಾರಂಭಿಸಿದರು, ಈ ಕ್ರೀಮ್ನಿಂದ ನಾನು ತುಂಬಾ ಸುಡುವ ಸಂವೇದನೆಯನ್ನು ಅನುಭವಿಸುತ್ತಿದ್ದೇನೆ ಎಂದಳು. ನಾನು ನೋಡಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ನೀವು ಕ್ರೀಮ್ ಅನ್ನು ಸರಿಯಾಗಿ ಬಳಸಿಲ್ಲ. ಈ ಕ್ರೀಮ್ ನನಗೆ ಕೊಡಿ. ನಿಮ್ಮ ಕೂದಲನ್ನು ಸ್ವಚ್ಛಗೊಳಿಸಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹೀಗೆ ಹೇಳಿ ಅಮ್ಮನನ್ನು ಹೊರಗೆ ಕರೆದುಕೊಂಡು ಬಂದೆ. ಹೊರಗೆ ಬಂದ ಮೇಲೆ ಕತ್ತರಿಯಿಂದ ಕೂದಲನ್ನು ಚಿಕ್ಕದಾಗಿ ಕತ್ತರಿಸಿದೆ. ಅದರ ಮೇಲೆ ಕ್ರೀಮ್ ಹಚ್ಚಿ ಸ್ವಲ್ಪ ಸಮಯ ಕಾದೆ. ಇದರಿಂದ ಕೂದಲು ಮೃದುವಾಯಿತು. ಅದರ ನಂತರ ನಾನು ರೇಜರ್ ಅನ್ನು ತೆಗೆದುಕೊಂಡು ನಿಧಾನವಾಗಿ ಅದರ ಮೇಲೆ ರೇಜರನ್ನು ಓಡಿಸಲು ಪ್ರಾರಂಭಿಸಿದೆ. ಹಗುರವಾದ ಕೈಯಿಂದ ನಾನು ರೇಜರ್ನಿಂದ ಕೂದಲನ್ನು ತೆಗೆಯುತ್ತಿದ್ದೆ. ಕೂದಲು ಅದರ ಮೇಲಿಂದ ಸ್ವಚ್ಛಗೊಂಡವು. ಇದೇ ನೆಪದಲ್ಲಿ ನನ್ನ ಬೆರಳುಗಳು ಅವಳ ಮಡಿಕೆ ಮೇಲೆ ಚಲಿಸುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಅದು ಸಂಪೂರ್ಣವಾಗಿ ಕ್ಲೀನ್ ಆಯಿತು. ನಾನು ಅದನ್ನು ಬಟ್ಟೆಯಿಂದ ಒರೆಸಿದೆ. ಅದಕ್ಕೆ ಬಟ್ಟೆಯಿಂದ ಉಜ್ಜಿದಾಗ ನಾನು ಅವಳ ಮುಖವನ್ನು ನೋಡಿದೆ. ಅವಳು ಆನಂದಿಸುತ್ತಿದ್ದಳು. ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಉಜ್ಜುವುದನ್ನು ಮುಂದುವರೆಸಿದೆ. ಅದು ನಿಧಾನವಾಗಿ ಊದಿಕೊಂಡಂತೆ ತೋರಿತು. ನನ್ನದು ನೆಟ್ಟಗಾಯಿತು. ನನಗೆ ತಡೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ನಾನು ಅದರಲ್ಲಿ ಬೆರಳಾಡಿಸಲು ಪ್ರಾರಂಭಿಸಿದೆ. ಅಮ್ಮ ಕೂಡ ವಿರೋಧಿಸಲಿಲ್ಲ. ಈಗ ಅವಳು ನಿಧಾನವಾಗಿ ನರಳಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ಅಪ್ಪನ ಕರೆ ಬಂತು. ಅಮ್ಮ ಮಾತನಾಡುವಾಗ, ಅಪ್ಪ ಇಂದು ರಾತ್ರಿ ಮನೆಗೆ ಬರುವುದಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಅಮ್ಮ ನನ್ನ ಮುಖ ನೋಡಿ ನಗುತ್ತಿದ್ದಳು. ನನಗೂ ಖುಷಿ ಆಯಿತು. ಅವಳು ನನ್ನ ಹತ್ತಿರ ಬಂದ ತಕ್ಷಣ ಅವಳ ಜೇನನ್ನು ಹೀರಲು ಪ್ರಾರಂಭಿಸಿದೆನು. ಅದಕ್ಕೆ ಅವಳು ಸಹಕರಿಸಿದಳು. ಅವಳು ಮುಂದುವರೆದು ನನ್ನ ಹುಟ್ಟನ್ನು ಹಿಡಿದಳು. ನಾನು ಅವಳ ಮಡಿಕೆಯಲ್ಲಿ ಬೆರಳು ಆಡಿಸುತ್ತಿದ್ದೆ. ಅವಳ ಮಡಿಕೆಯಲ್ಲಿ ಬಹಳ ದಿನಗಳಿಂದ ಸರಿಯಾಗಿ ಅಡುಗೆ ಮಾಡಿರದ ಕಾರಣ ಅದು ಬೇಗನೆ ಕಾಯತೊಡಗಿತು. ಅವಳು ಹೇಳಿದಳು, ಮಗನೇ, ಈಗ ಮಡಿಕೆಯಲ್ಲಿ ಬೆರಳು ಹಾಕುವುದು ಕೆಲಸ ಮಾಡುವುದಿಲ್ಲ. ಅದಕ್ಕೆ ಹುಟ್ಟು ಹಾಕಿದಾಗ ಮಾತ್ರ ಸಮಾಧಾನ ಆಗುತ್ತದೆ. ಬೇಗನೆ ಹುಟ್ಟು ಆಡಿಸಿ ಅಡುಗೆ ಮಾಡು ಎಂದಳು. ನಾನು ನನ್ನ ದೊಡ್ಡ ಹುಟ್ಟು ಹಾಕಿ ತಿರುವತೊಡಗಿದೆ. ಹುಟ್ಟು ಆಡಿಸುವಾಗ ಅಡುಗೆ ಬಹಳ ಸಲ ಉಕ್ಕಿ ಹರಿಯಿತು. 1 ಗಂಟೆಯ ಮೇಲೆ ಅಡುಗೆ ಮಾಡುವುದು ಮುಗಿಯಿತು. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದೆವು. ಈಗಲೂ ನನಗೆ ಹಸಿವಾದಾಗ ಅಮ್ಮ ಅಡುಗೆ ಮಾಡಲು ತನ್ನ ಮಡಿಕೆಯನ್ನು ಕೊಡುತ್ತಾಳೆ. ನನಗೆ ಇಷ್ಟವಾದ ಅಡುಗೆ ಮಾಡಿಕೊಂಡು ತಿನ್ನುತ್ತೇನೆ. ಇದರಿಂದ ಅವಳ ಮಡಿಕೆಗೂ ಕೆಲಸ ಸಿಗುತ್ತಿದೆ. ಮಡಿಕೆ ಈಗಲೂ ಬಳಕೆಯಲ್ಲಿದೆ. ಕಥೆಯನ್ನು ಕೊನೆವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆಯೇ ದಯವಿಟ್ಟು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿರಿ. ಧನ್ಯವಾದಗಳು.